ಹಾಯ್ ಹಲೋ ನಮಸ್ತೆ. ಸೌ ಕಿಚನ್ಗೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಎಲ್ಲ ದಿನದಲ್ಲೂ ನಮಗೆ ಬೋಂಡಾ ಬಜ್ಜಿ ತಿಂದು ಬೇಜಾರಾಗಿದ್ದರೆ ಈ ರೀತಿಯಾದಂಥ ಒಂದು ರೆಸಿಪಿನ ಮಾಡಿಕೊಂಡ್ರೆ ಸಾಕು. ತುಂಬಾ ಟೇಸ್ಟಿಯಾಗಿರುತ್ತೆ ಸೈಡ್ ಡಿಶ್ಶಿಗೆ. ನೋಡಿ ಎಷ್ಟು ಚೆನ್ನಾಗಿದೆ, ನೋಡ್ತಿದ್ರೇ ಹಾಗೆ ತಿನ್ನಬೇಕು ಅನಿಸುತ್ತೆ. ಇದು ನೋಡ್ತಿದ್ರೆ ಚಿಕನ್ ಫ್ರೈ ನೋಡಿದಷ್ಟೇ ಖುಷಿಯಾಗುತ್ತೆ. ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ತುಂಬಾ ಸುಲಭ ಇದನ್ನು ಮಾಡ್ಕೊಳ್ಳೋದು. ನಾವು ಮನೆಗಳಲ್ಲಿ ತಿಳಿಸಾರು, ರಸಮ್ಮು, ಮಸೊಪ್ಪು ಸಾರು ಮಾಡ್ಕೊಂಡಿದ್ದಾಗ ಈ ರೀತಿಯಾದಂಥ ಒಂದು ಡಿಶ್ನ ಮಾಡಿಕೊಂಡ್ರೆ ತುಂಬ ಸಖತ್ತಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಯಾವುದೇ ಥರ ಡೀಪ್ ಫ್ರೈನ ಮಾಡ್ಕೊಳ್ಳಲ್ಲ, ಹಾಗೆಯೇ ನಾರ್ಮಲ್ ಫ್ರೈಯಲ್ಲೇ ನಾನು ಮಾಡ್ಕೊಳ್ತೀನಿ. ಇದನ್ನು ಯಾವ ರೀತಿ ಹಾಗೆ ಮಾಡ್ಕೊಳ್ಳೋದು ಅಂತೇಳಿ ಇವಾಗ ನೋಡೋಣ ಬನ್ನಿ. ನಾನಿಲ್ಲಿ ಒಟ್ಟು ಅರ್ಧ kg ಅಷ್ಟು ಆಲೂಗೆಡ್ಡೆನ ತೊಗೊಂಡಿದ್ದೀನಿ. ಆಲೂಗೆಡ್ಡೆನ ಬಂದುಬಿಟ್ಟು ಈ ರೀತಿಯಾಗಿ ಸಿಪ್ಪೆ ತಗೊಂಡ್ಬಿಟ್ಟು ನೋಡಿ, ಈ ರೀತಿಯಲ್ಲಿ ನಾನು ಸ್ಲೈಸಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಎಲ್ಲ ಆಲೂಗೆಡ್ಡೆನೂ ಕಟ್ ಮಾಡಿ ಇಟ್ಕೊಳ್ತೀನಿ. ನೋಡಿ, ಸಣ್ಣ ಲೇಯರ್ ಆಗಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಟ್ಟು ನಾನಿಲ್ಲಿ ಅರ್ಧ kg ಕ್ವಾಂಟಿಟಿ ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಈ ರೀತಿಯಾಗಿ ಎಲ್ಲನೂ ನಾನು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಪಕ್ಕದಲ್ಲಿ ಬಿಸಿ ನೀರನ್ನ ಕುದಿಯೋದಕ್ಕೆ ಇಟ್ಕೊಂಡಿದ್ದೀನಿ ಒಂದು ಪಾತ್ರೆಯಲ್ಲಿ. ಇವಾಗ ನೀರು ಕುದಿಯೋದಕ್ಕೆ ಬರ್ತಾ ಇದೆ. ನೀರು ಕುದೀತಿರ್ಬೇಕಾದ್ರೆ ನಾನು ಕಟ್ ಮಾಡಿ ಇಟ್ಕೊಂಡಿರೋಂಥ ಆಲೂಗೆಡ್ಡೆನೆಲ್ಲ ನಾನು ಸೇರಿಸ್ಕೊಳ್ತೀನಿ. ಇದಕ್ಕೆ ಸ್ವಲ್ಪ ಲೈಟಾಗಿ ಉಪ್ಪನ್ನ ಸೇರಿಸ್ಕೊಳ್ಳೋಣ. ಜಾಸ್ತಿ ಸೇರಿಸೋದು ಬೇಡ, ಲೈಟಾಗಿ ಉಪ್ಪನ್ನ ಸೇರಿಸ್ಕೊಬೇಕು. ನಾನೊಂದು 1/4 ಸ್ಪೂನ್ ಅಷ್ಟು ಸೇರಿಸ್ಕೊಂಡಿದ್ದೀನಿ ಅರ್ಧ kg ಆಲೂಗೆಡ್ಡೆಗೆ. ಇದನ್ನು ಒಂದು 6 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ನಾವು ಅದನ್ನು ಚೆಕ್ ಮಾಡೋಣ, ಬೆಂದಿದೆಯಲ್ವ ಅಂತ ನಮ್ಗೆ ಚೆಕ್ ಮಾಡಿಕೊಂಡು ನೋಡಿಕೊಂಡು ಬೇಯಿಸ್ಕೊಳ್ಳೋಣ ಇದನ್ನು. ಇದು ಬಾಯ್ಲ್ ಆಗಿದೆ. ಇವಾಗ ನಾನು ಇದನ್ನು ಫ್ಲೇಮ್ ಆಫ್ ಮಾಡಿಬಿಟ್ಟು ಮಡಿಗಟ್ಕೊಳ್ಳೋದಕ್ಕೆ ಇಟ್ಕೊಳ್ತೀನಿ. ನೆಕ್ಸ್ಟು ನಾನೊಂದು ಕಡಾಯಿ ಇಟ್ಕೊಂಡಿದ್ದೀನಿ. ಕಡಾಯಿಗೆ ಬಂದುಬಿಟ್ಟು ನಾನಿಲ್ಲಿ 2 ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ತೀನಿ. ಎಣ್ಣೆ ಆದಮೇಲೆ ನಾನಿಲ್ಲಿ ಒಂದು ಮೀಡಿಯಮ್ ಸೈಜು ಈರುಳ್ಳಿ ಸೇರಿಸ್ಕೊತೀನಿ. ಎಣ್ಣೆ ಬಿಸಿ ಆದಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಉರಿ ಬಂದುಬಿಟ್ಟು ಮಂದ ಉರಿ ಇಟ್ಕೊಳ್ಳೋಣ, ಹೈ ಫ್ಲೇಮ್ ಮಾಡ್ಕೊಳ್ಳೋದು ಬೇಡ. ಕರಿಬೇವಿನ ಸೊಪ್ಪನ್ನ ಸೇರಿಸ್ಬಿಟ್ಟು ಒಂದು ಸ್ವಲ್ಪ ಲೈಟಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ತುಂಬಾ ಟೇಸ್ಟಿಯಾಗಿರುತ್ತೆ, ಸಖತ್ತಾಗಿರುತ್ತೆ. ನೋಡಿ, ನಾನಿಲ್ಲಿ ಎಷ್ಟು ಲೈಟಾಗಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಲೈಟಾಗಿ ರೋಸ್ಟ್ ಮಾಡ್ಕೊಂಡ್ಮೇಲೆ ನಾನಿಲ್ಲಿ 1 ಸ್ಪೂನಷ್ಟು ಧನಿಯಾ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ, 1 ಸ್ಪೂನಷ್ಟು ಅಚ್ಕಾರದ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ, ಮತ್ತು ಅರ್ಧ ಸ್ಪೂನಷ್ಟು ನಾನಿಲ್ಲಿ ಜೀರಿಗೆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನಾನಿಲ್ಲಿ 1/4 ಸ್ಪೂನಷ್ಟು ನಾನಿಲ್ಲಿ ಮೆಣಸಿನ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ, ಮತ್ತು 1/4 ಸ್ಪೂನಷ್ಟು ಅರಿಶಿನ ಪುಡಿ ಸೇರಿಸ್ಕೊಳ್ತೀನಿ. ಇಷ್ಟನ್ನು ಸೇರಿಸ್ಕೊಂಡು ಲೈಟಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಇವಾಗ ಬಂದ್ಬಿಟ್ಟು ಉರಿ ಸಣ್ಣ ಉರಿನೇ ಇಟ್ಕೋಬೇಕು, ಸ್ಲೋ ಅಲ್ಲೇ ಇಟ್ಕೊಬೇಕು ಉರಿನ. ಒಂದು ರೌಂಡ್ ಇದು ರೋಸ್ಟ್ ಆದಮೇಲೆ ಇವಾಗ ಇದಕ್ಕೆ ನಾನು ಉಪ್ಪನ್ನ ಸ್ವಲ್ಪ ಸೇರಿಸ್ಕೊಳ್ತೀನಿ. ನಾನು ಆಲ್ರೆಡಿ ಬೇಯೋದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸಿದ್ದೀನಿ, ಹಾಗಾಗಿ ಈಗ ಸ್ವಲ್ಪ ಉಪ್ಪು ಈ ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಉಪ್ಪನ್ನ ಸೇರಿಸ್ಕೊಳ್ತೀನಿ. ಟೇಸ್ಟ್ ನೋಡಿ ಸೇರಿಸ್ಕೊಳ್ಳೋಣ. ಅದಾದಮೇಲೆ ಅರ್ಧ ಸ್ಪೂನಷ್ಟು ಗರಂ ಮಸಾಲೆ ಹಾಕ್ಕೊಳ್ತೀನಿ. ಇಷ್ಟನ್ನು ಲೈಟಾಗಿ ಈ ರೀತಿಯಾಗಿ ರೋಸ್ಟ್ ಮಾಡ್ಕೊಳ್ಬೇಕು ಆಯಿಲಲ್ಲೇ. ರೋಸ್ಟ್ ಆದಮೇಲೆ ಇವಾಗ ನಾನೇನು ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನೋ ಆಲೂಗೆಡ್ಡೆನ ಬಾಯ್ಲ್ ಮಾಡಿ ಮಡಿಗಟ್ಟಿ ಇಟ್ಕೊಂಡಿರೋ ಅಂಥದ್ದನ್ನ ನಾನು ಇವಾಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಬಿಟ್ಟು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಾ ಚೆನ್ನಾಗಿರುತ್ತೆ, ಚಿಕನ್ ಫ್ರೈ ತಿಂದಷ್ಟು ಟೇಸ್ಟಿಯಾಗಿರುತ್ತೆ ಇದು, ಅಷ್ಟು ಸಖತ್ತಾಗಿರುತ್ತೆ. ಮನೆಗಳಲ್ಲಿರೋಂಥ ಐಟಮ್ ಹಾಕ್ಬಿಟ್ಟೆ ಮಾಡ್ಕೊಬೋದು. ನಾವು ಅದಕ್ಕೆ ಅಂತಲೇ ಸಪ್ರೇಟ್ ಮಸಾಲೆಗಳನ್ನ ಅರಿಬೇಕು, ರುಬ್ಬಬೇಕು ಅನ್ನೋದು ಏನೂ ಇರಲ್ಲ. ನಾವು ಮಸೊಪ್ಪು ಮಾಡ್ಕೊಂಡಿದ್ದ ಅಂತೂ ಇವಾಗ ಬೋಂಡ ಕರಿಯೋದಕ್ಕೆ ಟೈಮ್ ಇರಲ್ಲ, ಹಪ್ಳ ಕರಿಬೇಕು, ಒಂದೊಂದು ಎಲ್ಲ ದಿನದಲ್ಲೂ ಒಂದೇ ಥರ ಟೇಸ್ಟ್ನ ತಿನ್ನೋದಕ್ಕೆ ಬೇಜಾರಾಗುತ್ತಲ್ಲ. ಆ ಟೈಮ್ಗಳಲ್ಲಿ ಈ ಥರದೊಂದು ಡಿಶ್ನ ಮಾಡಿಕೊಂಡ್ರೆ ತುಂಬಾ ಸಖತ್ತಾಗಿರುತ್ತೆ. ಆ ಥರದ ರೆಸಿಪಿಗಳಿಗೆ ರಸಮ್ಮು, ತಿಳಿಸಾರು, ಮೊಸಪ್ಪು ಸಾರು ಆ ಟೈಮಲ್ಲಿ ನಾನು ಒಂದು ರೌಂಡ್ ಮಿಕ್ಸ್ ಮಾಡಿಬಿಟ್ಟು ಒಂದು 2 ನಿಮಿಷ ಮುಚ್ಚಿಟ್ಕೊಳ್ತೀನಿ. ಸ್ವಲ್ಪ ಅದು ಉಪ್ಪನ್ನೆಲ್ಲ ಹಿಡಿಬೇಕು, ಉಪ್ಪು ಖಾರನೆಲ್ಲ ಹಿಡಿಬೇಕು. ಇದನ್ನು ಸ್ವಲ್ಪ ಹಾಕಬೇಕು. ಇನ್ನೊಂದು ರೌಂಡು ಮಿಕ್ಸ್ ಮಾಡಿಬಿಟ್ಟು ನಾನು ಇನ್ನೊಂದು 5 ನಿಮಿಷ ಸ್ಲಿಮ್ಮಲ್ಲೇ ಬೇಯಿಸ್ಕೊಳ್ತೀನಿ. ಇದನ್ನು ಒಗ್ಗರಣೆನ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಬೇಕು. ಆಲ್ರೆಡಿ ಆಲೂಗೆಡ್ಡೆ ಬೆಂದಿರೋದ್ರಿಂದ ನಾವು ಸ್ಪೀಡಾಗಿ ಮಾಡ್ಕೊಂಡ್ಬಿಟ್ರೆ ಅದು ಸ್ಲೈಸ್ ಥರ ಇರೋದೆಲ್ಲ ಹೊಡೆದೋಗ್ಬಿಡುತ್ತೆ, ಪೀಸ್ ಆಗಿಬಿಡುತ್ತೆ. ನೋಡಿ, ನಾನು ಒಟ್ಟು 5 ನಿಮಿಷ ಮತ್ತೆ ಸ್ಲಿಮ್ ಮಾಡಿ ಬೇಯೋದಕ್ಕೆ ಬಿಟ್ಟಿದೆ.
ಕ್ಲೀನಾಗಿ ರೆಡಿಯಾಗಿದೆ. ಎಲ್ಲ ರೋಸ್ಟ್ ಆಗಿದೆ, ಮಸಾಲೆ ಎಲ್ಲ ಆಲೂಗೆಡ್ಡೆ ಇಟ್ಕೊಂಡಿದೆ, ಉಪ್ಪು ಖಾರ ಮತ್ತು ಈ ಎಣ್ಣೆ ಎಲ್ಲವೂ ಸಮವಾಗಿ ಹಿಡಿದು ರೋಸ್ಟ್ ಆಗಿದೆ. ಇದು ಆಲೂಗೆಡ್ಡೆ ಫ್ರೈ ನೋಡಿ ಎಷ್ಟು ಚೆನ್ನಾಗಾಗಿದೆ, ಸೂಪರಾಗಿದೆ. ಇವಾಗ ಫ್ಲೇಮ್ ಆಫ್ ಮಾಡಿಕೊಂಡು ನಾನೊಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಈ ಥರದೊಂದು ರೆಸಿಪಿ ನೀವು ಒಂದು ಸಲ ಟ್ರೈ ಮಾಡಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದು ನೋಡ್ತಿದ್ರೆ ನನಗೆ ಚಿಕನ್ ಫ್ರೈ ನೋಡ್ತಿರೋಷ್ಟು ಫೀಲ್ ಆಗ್ತಾಯಿದೆ, ಅಷ್ಟು ಚೆನ್ನಾಗಾಗಿದೆ. ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಹಾಕಿ. ಥ್ಯಾಂಕ್ ಯು.